ಈಗ ನೀವು ನಾಟಕವನ್ನು ಒಂದು ಮಾಡ್ತಾ ಇದ್ರ ಗಾಂಧಿ ಹತ್ಯೆಯ ಸತ್ಯ, ಈ ಸತ್ಯದಲ್ಲಿ ಏನ್ ಸತ್ಯ ಹೇಳಕ್ ಕೊಟ್ಟಿದ್ದೀರಾ ಸರ್? ಇದು ಜನಗಳಿಗೆ ಏನ್ ಸತ್ಯ ಗೊತ್ತಿಲ್ವಾ ಅದನ್ನ ಹೇಳಕ್ ಕೊಟ್ಟಿದ್ದೀರಾ? ನಿಜವಾಗಿ ಹೇಳಕೊಟ್ಟ ಅದೆಲ್ಲ ಇದು ಅಂತ ಹೇಳಕ್ ಕೊಟ್ಟಿದ್ದೀರಾ? ಇಲ್ಲ ನೋಡಿ, ಈ ದೇಶದಲ್ಲಿ ವಸ್ತ್ರ ತ್ಯಾಗದಂಥ ಮಹಾನ್ ತ್ಯಾಗವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದ್ದಾರೆ. ಅಂದರೆ ನಮ್ಮ ದೇಶದ ಬಡವರಿಗೆ ಬಟ್ಟೆ ಇಲ್ಲದಿರುವಾಗ ನಾನೇಕೆ ಬಟ್ಟೆ ತೊಡಲಿ ಅಂತೇಳಿ ಅವರು ಸೂಟು ಬೂಟು ಟೈನೆಲ್ಲ ಕೊಟ್ಟು ಕಳಿಸಿ, ಇದು ಮಹಾತ್ಯಾಗ. ಖಾದಿ ನಂತರ ವಸ್ತ್ರ ತ್ಯಾಗ ಮಾಡಿದರು. ವಸ್ತ್ರ ತ್ಯಾಗ ಮಾಡಿದ್ರು, ಖಾದಿ ಚರಕ ಎಲ್ಲ ಬಂತು, ಅಹಿಂಸೆಯನ್ನು ಬೋಧನೆ ಮಾಡಿದರು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲಿ ಒಬ್ಬರು, ಅವರೇ ಅಲ್ಲ, ಅವರ ಮೇಲ್ಪಂಕ್ತಿನೇ ಇವರು ಅಂತ ಅಲ್ಲ, ಅದು ತಪ್ಪು. ಈಗ ಸ್ವಾತಂತ್ರ್ಯ ಅಂತ ತಕ್ಷಣ ಅದು ನಮಗೆ ಬೋಧಿಸಿದ ಪಾಠ. ಮಹಾತ್ಮ ಗಾಂಧಿ ಕಿ ಜೈ, ಜವಾಹರ್ಲಾಲ್ ನೆಹರು ಕಿ ಸೈ, ಇದೆರಡೇ ನಮಗೆ ಬೋಧಿಸಿದ್ದು. ಆದರೆ 1000 ವರ್ಷಗಳ ಸಂಗ್ರಾಮ ಇದೆ. ನೀವು ಶಾಲೆಯಲ್ಲಿ ಇದ್ರೆ ಜೈ ಅಂತ ಹೇಳಿದ್ದಲ್ಲ? ನಾನು ಜೈ ಹೇಳಿದ್ದೀನಿ ಸ್ಕೂಲಲ್ಲಿ. ನನಗೆ ಬುದ್ಧಿ ಬಂದ ಮೇಲೆ ಈಗಲೂ ಮಹಾತ್ಮ ಗಾಂಧಿಗೆ ಜೈ ಹೇಳ್ತೀನಿ, ಅವರೊಬ್ಬರಿಗೆ ಹೇಳಲ್ಲ. 1000 ವರ್ಷಗಳಿಂದ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾರು ಹೋರಾಡಿದಾರೋ ಅವರೆಲ್ಲರಿಗೂ ಜೈ, ಅವರೆಲ್ಲರೂ ಸೈ. ಮತ್ತೆ ನಾನು ಏನು ಹೇಳ್ಕೊಟ್ಟಿದ್ದರೆ, ಗಾಂಧಿ, ನೀವೇನು ಹೇಳಿದ್ರಿ, ಗಾಂಧಿ ಹತ್ಯೆಯ ಸತ್ಯ, ಇದು ನನ್ನ ನಾಟಕ. ಗಾಂಧಿ ಹತ್ಯೆಯಲ್ಲಿ ಗೋಡ್ಸೆ ಅಂತ ಹೇಳುವವನು ನಾಥೂರಾಮ್ ವಿನಾಯಕ ಗೋಡ್ಸೆ ಅಂತ ಹೇಳುವ ಒಬ್ಬ ವ್ಯಕ್ತಿ, ಒಬ್ಬ ಜವಾಹರ್ಲಾಲ್ ನೆಹರು ವರ್ಡಲ್ಲೇ ಹೇಳೋದಾದ್ರೆ ಒಬ್ಬ ಹಿಂದೂ ಮತಾಂಧ ಹುಡುಗ, ಯುವಕ ಗಾಂಧಿಯನ್ನು ಹತ್ಯೆ ಮಾಡಿದ. ಅದಕ್ಕೆ ಬೆಂಗಾವಲಾಗಿ ಒಂದು ಸಂಘ, ಒಂದು ರಾಜಕೀಯ ಪಕ್ಷ ಇತ್ತು. ಇದರ ಬೇರು ಸಮೇತ ನಾನು ಕಿತ್ತೆಸೆಯುತ್ತೇನೆ, ಅಷ್ಟೇ ನಮಗೆ ಗೊತ್ತು ಮಾಡಿದ್ದವರು. ನೋಡಿ, ನಾನು ಒಂದು ಮಾತು ನಿಮಗೆ ಹೇಳ್ತೇನೆ. ಗಾಂಧಿ ಹತ್ಯೆಯ ನಂತರ ಆ ವಿಚಾರ ಗೊತ್ತಾಗಬಾರದು ಅಂತ 2015ರವರೆಗೆ ಮುಚ್ಚಿಡಲಾಗಿತ್ತು ಎಲ್ಲವನ್ನು. ಹೌದು, ಮುಚ್ಚಿಡಲಾಗಿತ್ತು. ನಾನು ಹೇಳ್ತಾ ಯಾಕೆ ಸತ್ರು ಅಂತನಾ? ಅಲ್ಲಲ್ಲ, ಗಾಂಧಿಯನ್ನ ಹತ್ಯೆ ಮಾಡಿರೋದು, ಕೊಲೆ ಮಾಡಿರೋದು ಅತ್ಯಂತ ಘೋರ ಅಪರಾಧ. ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ನಿಮ್ಮ ಕ್ಯಾಮರಾ ಮುಂದೆ. ಈ ಅಪರಾಧಕ್ಕೆ ಅದು ಕಾನೂನು ಬಾಹಿರ ಕೃತ್ಯ. ಈ ಕಾನೂನು ಬಾಹಿರ ಕೃತ್ಯಕ್ಕೆ ಅವನಿಗೆ ಘೋರಾತಿ ಘೋರ ಶಿಕ್ಷೆ ಏನಾಗಬೇಕು ಅದು ಆಗಿದೆ. ಏನಂದ್ರೆ ಮರಣದಂಡನೆ ಆಗಿದೆ. ಆತ ಈ ಅಪರಾಧ ಮಾಡಿದವನೇ ಒಪ್ಪಿಕೊಂಡ, ನಾನೇ ಮಹಾತ್ಮ ಗಾಂಧೀಜಿಯವರನ್ನು ಕೊಲೆ ಮಾಡಿದ್ದು, ಮತ್ತೆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಕೇಳೋದಿಲ್ಲ, ಮತ್ತೆ ಇದಕ್ಕೆ ಪಶ್ಚಾತ್ತಾಪನೂ ಪಡೋದಿಲ್ಲ. ನೀವು ಘನ ನ್ಯಾಯಾಲಯ ಯಾವ ಶಿಕ್ಷೆಯನ್ನು ಕೊಟ್ಟರೂ ಅದನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಆತನೇ ಹೇಳಿದ ಮೇಲೆ ಅಲ್ಲಿ ಯಾವ ವಾದ ವಿವಾದಕ್ಕೆ ಚರ್ಚೆ ಇಲ್ಲ. ಯಾಕೆಂದ್ರೆ ಅವನು ವಕೀಲರನ್ನು ಕೂಡ ಇಟ್ಕೊಂಡಿಲ್ಲ, ಅವನೇ ತನ್ನ ಏನು ಹೇಳಬೇಕು ಅದನ್ನು ಹೇಳಿದ್ದಾನೆ. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಆ ಕೊಲೆ ಘಟನೆಯನ್ನು ಖಂಡಿಸುತ್ತಾ ಯಾಕೆ ಕೊಲೆ ಮಾಡಿದ ಅಂತ ಹೇಳುವ ವಿಚಾರವನ್ನು ಯಾಕೆ ಮುಚ್ಚಿಡಬೇಕು? ಯಾಕೆ ಕೊಲೆ ಮಾಡಿದ ವಿಚಾರ ಯಾಕೆ ಮುಚ್ಚಿಡಬೇಕು? ಅವನು ಕೊಲೆ ಮಾಡಿದಕ್ಕೆ ಮರಣದಂಡನೆ ಆಗಿದೆ, ಮರಣದಂಡನೆ ಆಗಿದೆ, ಸತ್ತ ಘೋರಾತಿ ಘೋರ ಶಿಕ್ಷೆ. ಅವರನ್ನೇನು ನಾವು ವೈಭವೀಕರಿಸಬೇಕಾಗಿಲ್ಲ, ಅವನ್ನೇನು ಕೊಂಡಾಡಬೇಕಾಗಿಲ್ಲ, ಅವನಿಗೆ ಏನು ಪ್ರಶಸ್ತಿ ಕೊಡಬೇಕಾಗಿಲ್ಲ, ಅವನಿಗೆ ಭಾರತ ರತ್ನ ಕೊಡಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ಈಗ ನೋಡಿ, ಯಾಕೆ ಕೊಲೆ. ಈಗ ನೋಡಿ, ಒಂದು ಹೇಳ್ತೇನೆ, ಇತ್ತೀಚಿನ ಮಾಧ್ಯಮಗಳಲ್ಲಿ ಯಾವುದೋ ಒಬ್ಬ ಅನಾಮಿಕ ಗಂಡ ಹೆಂಡತಿಯನ್ನು ಕೊಲ್ತಾನೆ, ಹೆಂಡತಿ ಗಂಡನನ್ನು ಕೊಲ್ತಾರೆ, ಅಥವಾ ಮಕ್ಕಳು ತಂದೆ ತಾಯಿನ ಕೊಂದುಬಿಡ್ತಾರೆ. ಅಲ್ಲಿಂದ ಆ ಕೊಲೆ ಘಟನೆಯನ್ನು ನಮ್ಮ ಟಿವಿ ಮಾಧ್ಯಮಗಳು 1 ವಾರ ಪ್ರಸಾರ ಮಾಡ್ತವೆ. ಯಾಕೆ ಕೊಂದ, ಅವಳು ಇನ್ನೊಬ್ಬರ ಜೊತೆ ಓಡಿ ಹೋದ, ಇವನು ಇನ್ನೊಬ್ಬಳನ್ನು ಇಟ್ಟುಕೊಂಡ, ಈ ಹಣಕಾಸಿನ ವ್ಯವಹಾರ, ಅನೇಕ ಕಾರಣಗಳಿರ್ತವೆ. ಉದ್ದೇಶವನ್ನು ಚರ್ಚೆ ಮಾಡ್ತಾರ ಇಲ್ವಾ? ಹೌದು. ಯಾವುದೋ ಅನಾಮಿಕರು ಸತ್ತ ಕೊಲೆಯ ಘಟನೆಯನ್ನು ಇಷ್ಟು ಸೀರಿಯಸ್ ಆಗಿ ಚರ್ಚೆ ಮಾಡುವ ನಾವು, ಮಹಾತ್ಮ ಗಾಂಧೀಜಿ ಅಂತ ಒಬ್ಬ ಮಹಾತ್ಮರನ್ನೇ ಕೊಲೆ ಮಾಡಿದ ಒಬ್ಬ ವ್ಯಕ್ತಿಯ ಉದ್ದೇಶ ಏನಿತ್ತು? ಅವನೇನು ಹುಚ್ಚನ, ಅಥವಾ ಮೆಂಟಲ್ ಪಾರ್ಟಿಯ, ಅಥವಾ ಯಾವುದೋ ಗುಜರಿಯಲ್ಲಿ ಲಾಳ ಹೊಡ್ಕೊಂಡಿದ್ದ ಮನುಷ್ಯನ, ಅಥವಾ ವಿಚಾರ ಶೂನ್ಯನ, ತಲೆಯಲ್ಲಿ ಏನು ಸಾಮಾನ್ಯ ಇಲ್ಲದವನ, ಅಥವಾ ಹರಿಪ್ರಸಾದ್ ಹೇಳಿದಾಗೆ ಭಯೋತ್ಪಾದಕನ? ಇದೆಲ್ಲ ಚರ್ಚೆ ಮಾಡಬೇಕಲ್ವ ನಾವು? ಭಯೋತ್ಪಾದಕನ ನಾವು ತಿಳ್ಕೊಳ್ಳಬೇಕು. ಹರಿಪ್ರಸಾದ್ ಅವರು ಹೇಳಿದ್ದು ಭಯೋತ್ಪಾದಕ ಅಂತ ಹೇಳ್ತಾರೆ. ಹರಿಪ್ರಸಾದ್ ಸಿದ್ದರಾಮಯ್ಯವರು ಕೂಡ ಹೇಳ್ತಾರೆ. ಸೊ ಅವ್ರೊಬ್ಬ ಹೇಳಿ, ಇವರು ಯಾರನ್ನ ಸಾವರ್ಕರ್ನ ಹೇಳಿ ಅಂತ ಹೇಳ್ತಾರೆ, ಇವರನ್ನ ಇನ್ನೇನೋ ಹೇಳ್ತಾರೆ. ಆಯ್ತಾ? ಇವರೇ ಮಹಾನ್ ಶ್ರೇಷ್ಠರು, ಈ ವ್ಯಕ್ತಿಗಳೇ ಮಹಾನ್ ಶ್ರೇಷ್ಠರು ಅಂತ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಹರಿಪ್ರಸಾದ್ ಈಗ ನಾವು ಚರ್ಚೆ ಮಾಡಬೇಕಲ್ವಾ? ಇದನ್ನೇ ನಾನು ಹೇಳ್ತಾ ಇದ್ದೀನಿ. 2015ರವರೆಗೆ ನಾನು ಈ ನಾಟಕ ಬರಿಬೇಕಾದ್ರೆ ಅವರ ವಿಚಾರವನ್ನು ಅವಲೋಕಿಸಿದ್ದೇನೆ. ಏನಂದರೆ, ಇವರಿಗೆ ಮರಣದಂಡನೆ ಆಯಿತು. ಮರಣದಂಡನೆ ಆದಮೇಲೆ ಈತ ಕೋರ್ಟಿನಲ್ಲಿ 5 ಗಂಟೆಗಳ ಕಾಲ ಇದೇ
ನಾಥುರಾಮ್ ವಿನಾಯಕ ಗೋಡ್ಸೆ ನಿರ್ಘಳವಾಗಿ ಇಂಗ್ಲಿಷ್ನಲ್ಲಿ ತನ್ನ ಅಭಿಪ್ರಾಯಗಳನ್ನು ಹೇಳ್ತಾನೆ. ಅವನು ಲಿಖಿತ ಡಾಕ್ಯುಮೆಂಟನ್ನು ಕೋರ್ಟಿಗೆ ಕೊಡ್ತಾನೆ. ಲಿಖಿತ ಕೊಟ್ಟದನ್ನ ಆಗಿನ ಆತ್ಮಚರಣ ಅಂತೇಳಿ ನ್ಯಾಯಾಧೀಶರು, CK ದಪ್ತರಿ ಅಂತ ಹೇಳುವವರು ಸರ್ಕಾರಿ ವಕೀಲರು, ಇವನು ಲಿಖಿತ ಡಾಕ್ಯುಮೆಂಟ್ ಅನ್ನ ಸರ್ಕಾರಕ್ಕೆ ಜಡ್ಜ್ ಈ ನ್ಯಾಯಾಲಯ ಎಲ್ಲಿ ಆಗಿದೆ ಗೊತ್ತಾ? ಕೆಂಪುಕೋಟೆಯಲ್ಲಿ. ಈ ಮಹಾತ್ಮ ಗಾಂಧಿಯ ಹತ್ಯೆ ಪ್ರಕರಣವನ್ನ ವಿಶೇಷ ನ್ಯಾಯಾಲಯ ಅಂತ ಸ್ಥಾಪಿಸಲಾಯಿತು ಕೆಂಪುಕೋಟೆಯಲ್ಲಿ. ಆ ಕೆಂಪುಕೋಟೆಯಲ್ಲಿ ಈ ನ್ಯಾಯಾಲಯದ ಕಲಾಪಗಳನ್ನು ನೋಡ್ಲಿಕ್ಕೆ ಪ್ರೇಕ್ಷಕರು ಕೂಡ ಇದ್ರು. ಯಾವ ನ್ಯಾಯಾಲಯದಲ್ಲಿ ಪ್ರೇಕ್ಷಕರು ತುಂಬಿರೋದಿಲ್ಲ, ಆದ್ರೆ ಇದಕ್ಕೆ ಅವಕಾಶ ಕಲ್ಪಿಸಿದರು. ಇದೊಂದು ವಿಶೇಷ ನೋಡ್ಲಿ ಅಂತ, ಪಬ್ಲಿಕ್ ಕೂಡ ನೋಡ್ಲಿ, ವಿಶೇಷ ಪ್ರಕರಣ ಅಂತ. ಆ ನ್ಯಾಯಾಲಯದಲ್ಲಿ ಇದೇ ನಾಥುರಾಮ್ ಗೋಡ್ಸೆ ಬಹಳ ಉತ್ಕೃಷ್ಟವಾದ ಇಂಗ್ಲಿಷ್ನಲ್ಲಿ 5 ರಿಂದ 6 ಗಂಟೆಗಳ ಕಾಲ ನಿರ್ಘಳವಾಗಿ ಅವನು 2 ದಿನ ನ್ಯಾಯಾಲಯದಲ್ಲಿ ತನ್ನ ಅಭಿಪ್ರಾಯ, ನಾನೇಕೆ ಗಾಂಧಿಯನ್ನು ಕೊಂದೆ ಅಂತ ಹೇಳುದು ಅವನ ಸಬ್ಜೆಕ್ಟ್ ಆಗಿತ್ತು. ಅದನ್ನು ಅವನು ಮಂಡಿಸಿದ. ಈ ಮಂಡಿಸಿದ್ದು ಪಬ್ಲಿಕ್ ಡಾಕ್ಯುಮೆಂಟ್ ತಾನೇ? ಹೌದು. ದೇಶದ ಹಿತಾಸಕ್ತಿಯ ವಿರುದ್ಧವನ್ನು ಬಹಿರಂಗಪಡಿಸಬಾರದು ಅಂತಿದೆ, ಆದರೆ ಇದು ದೇಶದ ಹಿತಾಸಕ್ತಿದಲ್ಲ. ಇದು ಒಂದು ಮರಣ ಪ್ರಕರಣ, ಒಂದು ಕೊಲೆ ಪ್ರಕರಣ. ಮಹಾತ್ಮ ಇರಲಿ, ನ್ಯಾಯಾಲಯಕ್ಕೆ ಮಹಾತ್ಮ ಅಲ್ಲ, ನ್ಯಾಯಾಲಯಕ್ಕೆ MK ಗಾಂಧಿ. ನ್ಯಾಯಾಲಯಕ್ಕೆ ಮಹಾತ್ಮ ಅಂತಿಲ್ಲ, ದೇವರು ಅಂತಿಲ್ಲ ಆಗಲಿ. ನ್ಯಾಯಾಲಯಕ್ಕೆ ಏನು ಅಂದ್ರೆ MK ಗಾಂಧಿಯನ್ನ ವಿನಾಯಕ ನಾಥುರಾಮ್ ಗೋಡ್ಸೆ ಅಂತ ಹೇಳುವನು ಕೊಲೆ ಮಾಡಿದ್ದಾನೆ. ಇಷ್ಟೇ. ಇಷ್ಟೇ. ಈಗ ನಾವು ಯಾರನ್ನು ಕೊಂದ್ರು ಅವ್ರ ವ್ಯಕ್ತಿ ಅಷ್ಟೇ. ಕೇಸಿನ ಶ್ರೇಷ್ಠತೆ ಯಾವಾಗ ಆಗುದು ಅಂದ್ರೆ ಆ ವ್ಯಕ್ತಿ ಎಷ್ಟು ಶ್ರೇಷ್ಠರಾಗಿದ್ದ ಅಂತ ಹೇಳೋದ್ರ ಮೇಲೆ ಇದ್ರ ನಿಂತು ಬಿದ್ದು. ಮಹಾತ್ಮ ಗಾಂಧಿ ಆದ್ದರಿಂದ ಇದು ಕೊಲೆ ಪ್ರಕರಣ ವಿಶ್ವದ ಸುದ್ದಿ ಆಗಿದೆ. ನೀ ಯಾರನ್ನು ಕೊಂದಿದ್ರೆ ವಿಶ್ವ ಸುದ್ದಿ ಆಗ್ತಾ ಇರಲಿಲ್ಲ. ಈ ಕೊಲೆ ಪ್ರಕರಣದಲ್ಲಿ ಆ ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ವಾ ಅದು, ಕೋರ್ಟ್ನಲ್ಲಿ ಹೇಳಿದು, ಅದನ್ನ ತೆಗೆದುಕೊಳ್ಳುವ, ಅದನ್ನು ನೋಡುವ, ಅದನ್ನು ಹೇಳುವ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಏನಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟದ್ದು, ಆರ್ಟಿಕಲ್ 19 ಎಕ್ಸ್ಪ್ರೆಷನ್ ಆಫ್ ಇದು ನಮ್ಮ ಸ್ವಾತಂತ್ರ್ಯ, ಫ್ರೀಡಮ್, ಎಕ್ಸ್ಪ್ರೆಷನ್ ಫ್ರೀಡಮ್ ಇದೆಯಲ್ಲ, ಇದು ಆರ್ಟಿಕಲ್ 19 ಕೊಟ್ಟು. ಇದರ ಪ್ರಕಾರವಾದರೂ ಸ್ವಾತಂತ್ರ್ಯ, ನಮ್ಮ ಸಂವಿಧಾನ ರಚನೆ 1950ರಲ್ಲಿ ರಚನೆ ಆಗುತ್ತೆ. ಆ ರಚನೆಯಲ್ಲಿ ಇದೆ ಅದು. ಇದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ನಾವು ನೋಡುವ, ಗಜೆಟ್ ಹೊರಡಿಸಬೇಕಾಗಿತ್ತು ಸರ್ಕಾರ. ಆದರೆ ನೆಹರು ಸರ್ಕಾರ ಇದನ್ನು ಮುಚ್ಚಿ ಹಾಕಿತು. ಯಾಕೆ ಅಂತ ಹೇಳಿದ್ರೆ, ಗಾಂಧಿಯ ಕೊಲೆಯಿಂದ ಹೆಚ್ಚು ಲಾಭ ಪಡೆದವರು ಜವಾಹರ್ಲಾಲ್ ನೆಹರು ಮತ್ತೆ ಕಾಂಗ್ರೆಸ್ ಪಾರ್ಟಿ. ಯಾಕೆಂದ್ರೆ ಅವರು ಇನ್ನೂ ಒಂದು 200-300 ವರ್ಷಗಳವರೆಗೆ ಇದೇ ಸಬ್ಜೆಕ್ಟ್ ಅನ್ನು ಹೇಳ್ತಾ ಕೊಂದ್ರು. ಯಾಕೆ ಕೊಂದ್ರು? ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದೆ ಏನು ಮಾತಾಡಿದ್ರು? ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಲಯದ ಮುಂದೆ ಜಡ್ಜ್ ಮುಂದೆನೆ ಮಾತಾಡ್ತಾರೆ. ಜಡ್ಜ್ ಮುಂದೆ ರಿಟರ್ನ್ ಸ್ಟೇಟ್ಮೆಂಟ್ ಇದನ್ನ ನೋಡಿ, ಇದನ್ನ ಮೊದಲು ಕೇಳಿದವರು ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನು ಕೊಡಿ ಅಂತ. ಇವನ ಜೊತೆಯಲ್ಲೇ ಅರೆಸ್ಟ್ ಆಗಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದ ಗೋಪಾಲ್ ಗೋಡ್ಸೆ, ನಾಥುರಾಮ್ ಗೋಡ್ಸೆಯ ಬ್ರದರ್, ತಮ್ಮ. ಹೌದಾ? ಗೋಪಾಲ್ ಗೋಡ್ಸೆ, ಅವನನ್ನು ಅರೆಸ್ಟ್ ಮಾಡಿದ್ರು. ಯಾಕೆ? ಇದರಲ್ಲಿ ಸಂಚಿನಲ್ಲಿ ಅವನು ಒಬ್ಬ ಅಂತ. ಯಾಕೆ ಅಂತ ಹೇಳಿದ್ರು, ಕೋರ್ಟ್ನಲ್ಲಿ ಆಗಿದೆ. ಅವನಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಆ ಜೀವಾವಧಿ ಶಿಕ್ಷೆಯ ಅವಧಿಯಲ್ಲೇ ಆತ ನಂತರ ಆ ಜೀವಾವಧಿ ಶಿಕ್ಷೆ ಬಿಡುಗಡೆ ಆದ ನಂತರವೂ ಆತ ಸರ್ಕಾರ ಕೊಡಲಿಲ್ಲ. ನಿಷೇಧ ಅಂತ ಬಂತು. ಒಬ್ಬರು ಮಹಾರಾಷ್ಟ್ರದಲ್ಲಿ ಮೀ ನಾಥುರಾಮ್ ಬೋಲ್ತೇಯಿ ಅಂತ ಹೇಳುವ ನಾಟಕವನ್ನು ಮಾಡಿದರು. ಆ ನಾಟಕವನ್ನು ಮಾಡುವಾಗ ಸರ್ಕಾರ ನಿಷೇಧ ಮಾಡಿತು. ನಿಷೇಧ ಮಾಡಿದಾಗ ಅವನು ಹೈಕೋರ್ಟಿಗೆ ಹೋದ. ಹೈಕೋರ್ಟಿನಲ್ಲಿ ಆದೇಶ ತೆರವಾಯಿತು. ಅಲ್ಲಿಂದ 52 ಕಂತುಗಳ ಗಾಂಧಿಯವರ ಕುರಿತಾದ ಒಂದು ಧಾರಾವಾಹಿಯನ್ನು ಸರ್ಕಾರದ ಅಂಗಸಂಸ್ಥೆಯಾದ ಪ್ರಸಾರ ಭಾರತಿ, ದೂರದರ್ಶನ ಇದೆಯಲ್ಲ, ಅದು ಕೇಂದ್ರ ಸರ್ಕಾರದಲ್ವಾ, ಅದರಲ್ಲಿ ಪ್ರಸಾರ ಮಾಡಲಿಕ್ಕೆ ಕೊಟ್ಟಾಗ ಅದನ್ನೆಲ್ಲ ತಿರುವಿ ನೋಡಿದ ದೂರದರ್ಶನದವರು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ. ಇದನ್ನು ಆಗ ಸರ್ಕಾರ ಬೇಡ ಅದರಲ್ಲಿ ನಾಥುರಾಮ್ ಗೋಡ್ಸೆದು ಸ್ವಲ್ಪ ಅವನನ್ನು ಹೊಗಳುದಂಗಿದೆ, ಬೇಡ ಅಂತೇಳಿ ಅದನ್ನು ಪ್ರಸಾರ ಮಾಡಲಿಲ್ಲ. ಅದನ್ನು ಕೂಡ ಕಾಂಗ್ರೆಸ್ ಅವರೇ ಮಾಡಿದ್ದ. ಕಾಂಗ್ರೆಸ್ ಅವರೇ. ನೆಹರು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅಲ್ವಾ? ನೆಹರು ಸರ್ಕಾರ ಅಂದ್ರೆ ಇನ್ಯಾರ್ದು? ನೆಹರು ಸರ್ಕಾರ ಅಂದ್ರೆ ಚರ್ಚಿಲ್ ಸರ್ಕಾರ ಅಲ್ಲ, ಅದು ಹಿಟ್ಲರ್ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಅದು. ಆಯ್ತಾ? ಬಿಜೆಪಿ ಸರ್ಕಾರ ಅಲ್ಲ, ಜನಸಂಘ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ. ಮತ್ತೆ 2015ರವರೆಗೆ ಈ ನಿಷೇಧ ಮುಂದುವರಿಯಿತು. ಅಲ್ಲಿಂದ ಕೋರ್ಟ್ ಯಾವಾಗ ಈ ಎಲ್ಲ ನಿಷೇಧಗಳನ್ನು ತೆರವುಗೊಳಿಸಿತು, ಆಗ ನೋಡಿ ಪಬ್ಲಿಕ್ ಡೊಮೈನಿಯಲ್ಲಿ ಬಂತು. ಇದೇ ಗೋಪಾಲ ಗೋಡ್ಸೆ ನಾನೇಕೆ ಗಾಂಧಿಯನ್ನು ಕೊಂದೆ ಅಂತ ಹೇಳೋ ಪುಸ್ತಕವನ್ನು ಪ್ರಕಟಿಸಿದರು. ಅಂದರೆ ನಾಥುರಾಮ್ ಗೋಡ್ಸೆ ಬ್ರದರು ಗೋಪಾಲ ಗೋಡ್ಸೆ ಈ ಪುಸ್ತಕವನ್ನು ಹೊರತಂದಿದ್ದು. ಪುಸ್ತಕ ಅಂದರೆ ಅವರು ಏನು ಕೋರ್ಟಿನಲ್ಲಿ ಹೇಳಿದ್ದಾರೆ ಅದನ್ನು ಯಥಾವತ್ತಾಗಿ ಅದು ಪುಸ್ತಕವೇ ಆಯ್ತು. ಅದು ಎಲ್ಲಿದೆ? ಅದು ಎಲ್ಲೆಲ್ಲಿಯೂ ಇದೆ. ಈಗ
ನಾನು ಕೈಂಡ್ ಇನ್ಫಾರ್ಮೇಷನ್ ಎಲ್ಲ ಪುಸ್ತಕಾಲಯದಲ್ಲಿ ಆ ಪುಸ್ತಕ ಇದೆ, ಈಗಲೂ ಇದೆ. ಈಗಲೂ ಇದೆ. ಅದು ಸೀಸ್ ಮಾಡಿ ಸಮೃದ್ಧಿ ಇಲ್ಲ, ಸೀಸ್ ಮಾಡಿಲ್ಲ, ಯಾಕಂದ್ರೆ ನಿಷೇಧ ಆಗಿದೆ, ಇಲ್ಲ ತೆರವುಗೊಳಿಸಿದೆಲ್ಲ. ಓಕೆ, ತೆರವುಗೊಳಿಸಿದ ನಂತರವೇ ಅವನು ಪ್ರಕಟ ಮಾಡಿರೋದು. ಮಾಡಿದ್ದು ಅವನು ಮೊದಲೇ ಬರ್ತಿ. ಕಾಂಗ್ರೆಸ್ನವರು ಸಿಕ್ಕಿಲ್ಲ, ಕಾಂಗ್ರೆಸ್ ಸಿಕ್ಕಿರೋರು ಓದಿಲ್ಲ. ಅಲ್ಲ, ಸಿಕ್ಕಿದ್ರು ಹೇಳಲ್ಲ, ಅಲ್ಲ ಅವರು ಓದೋದಿಲ್ಲ, ಯಾಕೆಂದ್ರೆ ಅದನ್ನು ಓದಿದರೆ ಅದಕ್ಕೆ ಅವರಿಗೆ ಅದು ಖುಷಿ ಆಗಲ್ಲ. ಓಕೆ, ಈಗ ನೀವು ಅದನ್ನ ಈಗ ನಾನು ಅದೊಂದೇ ಅಲ್ಲ, ನಾನು ದಯವಿಟ್ಟು ಒಂದು ತಿಳ್ಕೊಳ್ಬೇಕು, ನಾಥರಾಮ್ ಗೋಡ್ಸೆಯ ಹೇಳಿಕೆ ಮತ್ತೆ ಇದನ್ನ ಮಾತ್ರ ಅಲ್ಲ, ನಾನು ಒಂದು ಹೇಳ್ತೀನಿ ಕೊಡಿ. ಇದರಲ್ಲಿ ಒಂದಿದೆ ಏನಂದರೆ ಅದನ್ನು ನಾವು ಹೇಳಬೇಕು. ಇವನು ಹೈಕೋರ್ಟಿಗೆ, ಕೆಳಗಿನ ಕೋರ್ಟಲ್ಲಿ ಮರಣದಂಡನೆ ಆಯ್ತಲ್ಲ, ಮೇಲಿನ ಕೋರ್ಟಿಗೆ ಅವನ ಜೊತೆಯವರೆಲ್ಲ ಹೋದರು. ಇವನ ಕೇಸು ಹೋಯಿತು, ಆದರೆ ಇವನು ಮರಣದಂಡನೆ ರದ್ದು ಮಾಡಿ ಅಂತ ಹೋಗಲಿಲ್ಲ. ಮರಣದಂಡನೆ ಕೊಡಿ, ನಾನು ಸಾರಿ ಕೇಳಲ್ಲ ಅಂತ ಹೇಳಿದ್ದೆ. ನಾನು ಸಾರಿ ಕೇಳಲ್ಲ ಅಂತ ಹೇಳಿದ್ದಾರೆ, ಆಯ್ತಾ. ಇದರಲ್ಲಿ ನೋಡಿ ನಾನು ಒಂದು ಹೇಳ್ತೇನೆ, ಗಾಂಧಿ ಹತ್ಯೆ. ಈಗ ಗಾಂಧಿ ಹತ್ಯೆಯಲ್ಲಿ ನಾನು ಹೇಳೋದು ದೊಡ್ಡ ವಿಚಾರ ಅಲ್ಲ, ಅಡ್ಡಂಡ ಕಾರ್ಯಪ್ಪ ಅಥವಾ ಇನ್ಯಾವುದೋ ಟಿ ವಿ ಬಂದು ಇನ್ನೊಬ್ಬ ಹೇಳಿದ್ರು. ಇವರಿಗೆ ಶಿಕ್ಷೆಯನ್ನು ಕಾಯಂಗೊಳಿಸಿದ್ರಲ್ಲ, ಇವರು ಮತ್ತೆ ಉನ್ನತ ಕೋರ್ಟಿಗೆ ಹೋದಾಗ ಇವರ ಸಹಪಾಲಕರು ಇವರು ಹೋಗಲಿಲ್ಲ, ಅಲ್ಲಿಯೂ ಕೂಡ ಈತ ನಿರ್ಗಳವಾಗಿ ಮಾತಾಡ್ತಾನೆ, ಅಲ್ಲಿಯೂ ಕೂಡ 5-6 ಗಂಟೆ ಮಾತಾಡ್ತಾನೆ, ಇನ್ನೂ ಹೆಚ್ಚು ಸಂಗ್ರಹ ಮಾಡ್ತಾನೆ, ಮಾಡಿ ಅದನ್ನು ಕೇಳ್ತಾನೆ. ಆಗ ಅವರಲ್ಲಿ ಇದ್ದದ್ದು ಒಬ್ಬ ಯಾರಂದ್ರೆ ಗೋಪಾಲ್ ದಾಸ್ ಕೋಸ್ಲಾ ಅಂತೇಳಿ ಒಬ್ರು ಜಡ್ಜ್. 3 ಜಡ್ಜಿಗಳಲ್ಲಿ ಅವನೊಬ್ಬ, ಅವನು ರಿಟೈರ್ಡ್ ಆದ. ಯಾರು? ಕೋಸ್ಲಾ ರಿಟೈರ್ಡ್ ಆದ. ರಿಟೈರ್ಡ್ ಆದಮೇಲೆ ದ ಮರ್ಡರ್ ಆಫ್ ಮಹಾತ್ಮ ಅಂತೇಳಿ ಒಂದು ಪುಸ್ತಕವನ್ನು ಬರೀತಾರೆ ಅವರು, ಜಡ್ಜೆ. ಯಾಕೆಂದರೆ ಇದು ಹೈ ಪ್ರೊಫೈಲ್ ಕೇಸು, ಈತನಿಗೆ ಸಿಕ್ಕಿದೆ ಅದು ಆ ಚಾನ್ಸ್. ಈತ ಗೋಪಾಲ್ ದಾಸ್ ಕೋಸ್ಲಾ ಮರಣದಂಡನೆಯನ್ನು ಕಾಯಂ ಮಾಡ್ತಾರೆ. ಯಾರಿಗೆ? ನಾಥುರಾಮ್ ಗೋಡ್ಸೆಗೆ. ಕೆಳಗಿನ ಕೋರ್ಟ್ ಮರಣದಂಡನೆ ಕೊಟ್ಟಿತ್ತಲ್ಲ ಆತ್ಮಾಚರಣದು, ಆ ಇದನ್ನು ಕಾಯಂ ಮಾಡ್ತಾರೆ ಇವರು, ವಜಾಗೊಳಿಸಲಿಲ್ಲ. ಅವ್ರು ಏನು ಬರೀತಾರೆ ರಿಟೈರ್ಡ್ ಆದಮೇಲೆ, ದಿ ಮರ್ಡರ್ ಆಫ್ ಮಹಾತ್ಮ ಪುಸ್ತಕದ 338ನೇ ಪುಟ, ಅದು ಕೂಡ ಹೇಳ್ತೇನೆ. ಕಾಂಗ್ರೆಸ್ನವರು ಇದನ್ನು ಓದಬೇಕು ದಯವಿಟ್ಟು, ದ ಮರ್ಡರ್ ಆಫ್ ಮಹಾತ್ಮ ಪುಸ್ತಕವನ್ನು ಓದಬೇಕು. ನೀವು ಓದದಿದ್ದರೆ ನನ್ನ ಅಪರಾಧ ಅಲ್ಲ. ನೆಕ್ಸ್ಟ್ ಬಂದಾಗ ಬುಕ್ ತಗೊಂಡ್ಬನ್ನಿ ಸರ್. 338ರಲ್ಲಿ ಅವ್ರು ಏನು ಬರೀತಾರೆ ಅಂದರೆ, ನಾನು ಇದನ್ನು ಅವ್ರು ಬರೆದದನ್ನು ಓದ್ತೀನಿ. ಪ್ರೇಕ್ಷಕ ವರ್ಗದ ಜನರಿಗೆ ನಾಥೂರಾಮ್ ಗೋಡ್ಸೆಯ ವ್ಯಕ್ತಿತ್ವವೇ ಒಂದು ಆಕರ್ಷಕ ವಿಷಯವಾಗಿತ್ತು. ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿದ್ದ ನ್ಯಾಯಾಲಯದಲ್ಲಿ ಎಷ್ಟೊಂದು ಭಾವಾವೇಶ ಇತ್ತೆಂಬುದರ ಸುಳಿವು ಕೆಲವು ಬಾರಿ ಆ ಪ್ರೇಕ್ಷಕರ ಶ್ವಾಸೋಚ್ಚಾರದಿಂದ ಅಥವಾ ಒತ್ತಿ ಹಿಡಿಯಲ್ಪಟ್ಟ ಧ್ವನಿಯಿಂದ ಉಂಟಾಗುತ್ತಿತ್ತು. ಅವರು ಇದೆಲ್ಲ ಉದ್ಗಾರ ಮಾಡ್ತಾರಲ್ಲ, ಇದರಿಂದ ಗೊತ್ತಾಗುತ್ತಿತ್ತು. ಅವರ ಅಶ್ರುಪೂರಿತ ಕಣ್ಣುಗಳು, ಅಂದರೆ ನೀರು ತುಂಬ ಕಣ್ಣುಗಳು, ಹರಿಯುತ್ತಿದ್ದ ಕಣ್ಣೀರು ಕಾಣಿಸುತ್ತಿತ್ತು. ಅಲ್ಲಿ ನೆರೆದಿದ್ದ ಪ್ರೇಕ್ಷಕ ವರ್ಗವನ್ನೇ ನ್ಯಾಯಾದಾನ ನೀಡಲು ನಿಯಮಿಸಿದ್ದರೆ, ಅಲ್ಲಿದ್ದ ಪ್ರೇಕ್ಷಕ ವರ್ಗವನ್ನೇ ನೀವೇ ತೀರ್ಪು ಕೊಡಿಯಪ್ಪ ಅಂತ ನಿಯಮಿಸಿದ್ದರೆ, ಅವರು ನಾಥೂರಾಮ ನಿರ್ದೋಷಿಯಾಗಿದ್ದೇನೆ ಎಂಬ ನಿರ್ಣಯವನ್ನು ಪ್ರಚಂಡ ಬಹುಮತದಿಂದ ನೀಡುತ್ತಿದ್ದರೆಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಸರ್, ಇದು ಬರೆದಿರೋದು ಒಬ್ಬ ಅವನಿಗೆ ಮರಣದಂಡನೆಯನ್ನು ಕಾಯಂಗೊಳಿಸಿದ ಜಡ್ಜು. ಅಂದರೆ ಎಂಥ ಒಂದು ವ್ಯಕ್ತಿತ್ವವನ್ನು ಅವನು ರೂಪಿಸಿಕೊಂಡಿದ್ದ ಅಂತ ಎಕ್ಸಾಂಪಲ್ ಕೊಟ್ಟಿದ್ದವನು. ಎಷ್ಟು ನಿರ್ಗಳವಾಗಿ ಮಾತಾಡಿದ, ಎಷ್ಟು ಎವಿಡೆನ್ಸ್ಗಳನ್ನು ಕೊಟ್ಟ, ಎಷ್ಟು ಸಾಕ್ಷ್ಯಗಳನ್ನು ಕೋರ್ಟಿನ ಮುಂದೆ ಹರಿವಿದ ಅಂತ. ಏಕೆ ಕೊಂದೆ, ನಾನೇಕೆ ಗಾಂಧಿಯನ್ನು ವಧೆ ಮಾಡಿದೆ ಅಂತ ಹೇಳುವುದನ್ನು ನಾನು ಇಲ್ಲಿ ಹೇಳಿಕೊಟ್ಟಿದ್ದು. ನಮಗೆ ನಮ್ಮ ಯುವ ಪೀಳಿಗೆಗೆ ಸ್ವಾತಂತ್ರ್ಯದ ಕಲ್ಪನೆ ಇಲ್ಲ, ಆಯ್ತಾ. ಅವರಿಗೆ ತುರ್ತು ಪರಿಸ್ಥಿತಿಯ ಕಲ್ಪನೆ ಕೂಡ ನಂತರದಲ್ಲಿ ಹುಟ್ಟಿದವರು ಎಲ್ಲ. ಇವರಿಗೆ ಇತ್ತೀಚೆಗೆ ಅಂದರೆ ಈ ಕೊರೋನಾ ಬಂದಿದ್ದು ಮಾತ್ರ ದೊಡ್ಡ ಒಂದು ವಿಪತ್ತು ಅಂತ ಹೇಳೋದು ಅಷ್ಟರ ಮಟ್ಟಿಗೆ ಮಾತ್ರ ಗೊತ್ತು. ಆದರೆ ಅದಕ್ಕಿಂತ ಘೋರವಾಗಿ ಅನೇಕ ಜನರು ನೇಣಿಗೆ ಕೊರಳೊಡ್ಡಿದಾಗಲಿ, ತುರ್ತು ಪರಿಸ್ಥಿತಿಯಲ್ಲಿ 18 ತಿಂಗಳುಗಳ ಕಾಲ 1 ವರ್ಷ ಜೈಲಲ್ಲಿದ್ದದ್ದಾಗಲಿ, ವಿನಾಕಾರಣ ಯಾವ ತಪ್ಪನ್ನು ಮಾಡದೆ, ಇದನ್ನು ಈ ಇತಿಹಾಸ ಗೊತ್ತಾಗಬೇಕಲ್ರಿ. 1946 ಆಗ ತಾನೇ ಸ್ವಾತಂತ್ರ್ಯ ಸಿಗುತ್ತದೆ ಅಂತ ಹೇಳುವ ಕಾಲಘಟ್ಟ, ಸ್ವಾತಂತ್ರ್ಯ ಕೊಡಬೇಕು ಅಂತೇಳಿ ಕಾಲಘಟ್ಟ. ಅದು ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳುವವನನ್ನು ನೇಮಿಸಿದ್ರು. ಅವನು ಸ್ವಾತಂತ್ರ್ಯ ಕೊಡಬೇಕು ಅಂತಲೇ ಬಂದಿರೋದು. ಮತ್ತೆ ಅಲ್ಲಿ ಅದೇನು ಗೊತ್ತಾ, ಇಂಗ್ಲೆಂಡಿನಲ್ಲಿ ಒಂದು ಚುನಾವಣೆ ನಡೆಯಿತು. ಅದರ ಪ್ರಧಾನಿಯಾಗಿದ್ದವರು ಚರ್ಚಿಲ್ನ ಚುನಾವಣಾ ಪ್ರಣಾಳಿಕೆ ಏನೆಂದರೆ, ನಾವು ಸೂರ್ಯ ಮುಳುಗದ ದೇಶವಾಗಿದ್ದೇವೆ, ಎಲ್ಲ ದೇಶಗಳಿಗೆ ಸ್ವಾತಂತ್ರ್ಯ ಕೊಡುವುದು ಬೇಡ,
ನಾವು ಹಾಗೆ ಪ್ರಬಲರಾಗಿರೋಣ ಅಂತ ಹೇಳಿದು ಅವರ ಚುನಾವಣಾ ಪ್ರಣಾಳಿಕೆ. ಅವನ ವಿರುದ್ಧ ಒಬ್ಬ ನಿಂತಿದ್ದ, ಕ್ಲೈಮೆಂಟ್ ಅಟ್ಲಿ ಇದ್ದ. ಕ್ಲೈಮೆಂಟ್ ಅಟ್ಲಿ ಅವನದು ಘೋಷಣೆ ಏನೆಂದರೆ, ನಾವು ಇಂಗ್ಲೆಂಡಿನ ಪ್ರಜೆಗಳನ್ನಷ್ಟೇ ನೋಡೋಣ, ಅವರು ನಮ್ಮ ಯೋಧರೇ, ಬೇರೆ ದೇಶದ ಗೊಡವೆ ನಮಗೇಕೆ, ನಮ್ಮ ಸೈನಿಕರು ಹೋಗಿ ಅಲ್ಲೆಲ್ಲ ಯಾಕೆ ಸಾಯಬೇಕು, ಇಂಗ್ಲಿಷ್ನವರು ಸಾಯ್ತಾ ಹೋದರೆ ಕೊನೆಗೊಂದು ದಿನ ನಮ್ಮ ದೇಶದಲ್ಲಿ ಜನರೇ ಇರೋದಿಲ್ಲ. ಅದರಂತೆ ನನ್ನ ಚುನಾವಣೆ ಘೋಷಣೆ ಅಂದರೆ ನಾನು ಇಂಗ್ಲೆಂಡಿನ ಪರ, ಇಂಗ್ಲೆಂಡಿನ ಜನರ ಪರ ಅಂತೇಳಿ ಚುನಾವಣೆ ಆಯಿತು. ರಿಸಲ್ಟ್ ಬಂತು, ಚರ್ಚಿಲ್ ಸೋತ್ರು, ಕ್ಲೈಮೆಂಟ್ ಅಟ್ಲಿ ಗೆದ್ರು. ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಮೊದಲ ಕಾರಣ ಯಾವುದೆಂದರೆ ಕ್ಲೈಮೆಂಟ್ ಅಟ್ಲಿ ನಂಬರ್ 1. ನಂಬರ್ 2, ಎರಡನೇ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಗೆದ್ದರೂ ಕೂಡ ಹೈರಾಣಾಗಿ ಹೋಗಿತ್ತು, ಅದರ ಆರ್ಥಿಕ ಸ್ಥಿತಿ ಕುಸಿದು ಹೋಗಿತ್ತು, ಸರ್ಕಾರ ನಡೆಸಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತೇಳೋ ಸ್ಥಿತಿಗೆ ಆ ದೇಶ ಬಂದಿತ್ತು. ಇದು ಎರಡನೇ ಕಾರಣ. ಓಕೆ. ಮತ್ತೆ ಮೂರನೇ ಕಾರಣ, ಸುಭಾಷ್ ಚಂದ್ರ ಬೋಸ್ ಅವರು ಆಗಲೇ ಇವರನ್ನು ನಡಗಿಸಿ ಬಿಟ್ಟಿದ್ರು. ಅವರು ಅಂಡಮಾನ್ ನಿಕೋಬಾರ್ನಲ್ಲಿ ಸ್ವತಂತ್ರ ಸರ್ಕಾರ ಸ್ಥಾಪಿಸಿ ಮೊದಲ ಪ್ರಧಾನಿ ಅಂತ ಘೋಷಣೆ ಮಾಡಿದ್ರು. 18 ರಾಷ್ಟ್ರಗಳು ಸುಭಾಷ್ ಚಂದ್ರ ಬೋಸ್ಗೆ ಮನ್ನಣೆ ಕೊಟ್ಟಿದ್ದವು. ಮತ್ತೆ ಇವರ ಪ್ರಭಾವ ಆರ್ಮಿಯ ಮೇಲೆ ಆಗಿತ್ತು. ನಮ್ಮ ಭಾರತದ ಸೈನಿಕರು ಕುದೀತಾ ಇದ್ರು, ಸಹಕಾರ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು, ನೀವು ಯುದ್ಧಕ್ಕೆ ಕರೆದರೂ ನಾವು ಬರೋದಿಲ್ಲ ಅಂತ. ನೌಕಾದಳ ದಂಗೆ ಎದ್ದಿತ್ತು, ನೌಕಾದಳ ಪೂರ್ತಿ ದಂಗೆ ಇತ್ತು. ಪೊಲೀಸರು, ಯಾರು ಸಾರ್ವಜನಿಕರನ್ನು ನಿಗ್ರಹಿಸಬೇಕಾದ ಪೊಲೀಸರು ಕೂಡ ಅವರು ನಾವು ಇನ್ನು ಬ್ರಿಟಿಷರಿಗೆ ಸಹಕಾರ ಕೊಡೋದಿಲ್ಲ. ಈ ಎಲ್ಲ ವರ್ತಮಾನಗಳು ಯಾವಾಗ ಇಂಗ್ಲೆಂಡ್ ಮಹಾರಾಣಿಗೆ ಹೋಯ್ತೋ ಅವರು ಇಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಬಿಡೋಣ, ನಾವು ಅಲ್ಲಿಂದ ಕಾಲ್ ತೆಗೆಯೋಣ ಅಂತ ಹೇಳೋ ನಿರ್ಣಯಕ್ಕೆ ಬಂದು ಲಾರ್ಡ್ ಮೌಂಟ್ ಬ್ಯಾಟನನ್ನು ಕಳಿಸಿರೋದು. ಇದರಲ್ಲಿ ಚರಕದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು, ನೂಲಿನಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು, ಅಹಿಂಸೆಯಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು, ಇದೆಲ್ಲ ಬುಲ್ಶಿಟ್, ಬುರುಡೆ. ಎಸ್. ಈಗ ನಿಮ್ಮ ನಾಟಕದಲ್ಲಿ ಏನು ಬುರುಡೆ? ಇನ್ನೊಂದು ಹೇಳ್ತೀನಿ. ಹೀಗೆ ಎದ್ರೂ ಕೂಡ ಮಹಾತ್ಮ ಗಾಂಧಿಯವರು ವಸ್ತ್ರ ತ್ಯಾಗದಂತ ತ್ಯಾಗ ಮಾಡಿ ದೊಡ್ಡ ತ್ಯಾಗ ಮಾಡಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅವರದೇ ಕಲ್ಪನೆಯಲ್ಲಿ ಅಹಿಂಸೆ, ಚರಕ, ನೂಲು ಅಂತೇಳಿ ಅವರು ಜನರನ್ನೆಲ್ಲ ಸಂಘಟಿಸಿದ್ದಾರೆ. ಹೌದು. ಈ ದೃಷ್ಟಿಯಿಂದ ಅವರು ಶ್ರೇಷ್ಠರೇ, ಆದರೆ ಅದೇ ಮಹಾತ್ಮ ಗಾಂಧೀಜಿ ಮಾಡಿದ ಅನೇಕ ಅನಾಹುತಗಳೇನಿದೆ, ದೇಶಕ್ಕೆ ಇಂದು ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದೇವೆ. ಅವರು ಮಾಡಿದ ಮಹಾನ್ ತುಷ್ಟೀಕರಣದಿಂದ ನಮಗೆ ಇವತ್ತಿಗೂ ಕೂಡ ಬಾಧಕ ಆಗ್ತಾ ಇದೆ. ಅವರು ಮಾಡಿದ ಘನಘೋರ ತಪ್ಪುಗಳು ಏನಿತ್ತು, ಅವರನ್ನು ಹತ್ಯೆ ಆಗುವ ಕ್ಷಣದವರೆಗೂ, ಅವರ ಹತ್ಯೆ ಆಗಲಿಕ್ಕೆ ಕಾರಣವಾದ ಅನೇಕ ಘನಘೋರ ತಪ್ಪುಗಳೇನಿತ್ತು ಅದನ್ನು ಕೂಡ ನಾವು ಹೇಳಬೇಕಾಗಿದೆ. 1946ರಿಂದ 47-48 ಜನವರಿ 30ರವರೆಗೆ 10 ಲಕ್ಷ ಹಿಂದೂಗಳ ನರಮೇಧ ನಡೆದು ಹೋಯಿತು. ನಾವು ಒಂದು ಕೊಲೆಯ ಬಗ್ಗೆ ಚರ್ಚೆ ಮಾಡ್ತೀವಿ, ಮಾಸ್ ಮರ್ಡರ್ ಬಗ್ಗೆ ಚರ್ಚೆ ಮಾಡೋದಿಲ್ಲ.